ಎಷ್ಟು ಮದುವೆ ರಿಸೆಪ್ಷನ್ ತಗೊಂಡೋಗಿ ಫ್ಯಾಮಿಲಿ ಸಮೇತ ಬರಬೇಡಿ. ಐ ಗೈಸ್ ಅನ್ನು ಮೇಲೆ ಬಾಕಿ ಮಾತೇನು को जरा सबर करो. ಕಂದಾಯವನ್ನು ಸಲ್ಲಿಸೋ ಅರ್ಕೆ ಇರೋದ್ರಿಂದ ಅವ್ರ ಸತ್ತಿಗೆ ಮತ್ತೆ ಕಂದಾಯನ ದೇವರಿಗೆ ಸಲ್ಲಿಸುವಂತ ಇದೇ ನಮ್ಮೂರ ದೇವಸ್ಥಾನ. ಪಾತ್ರೆಗಳು ಸಮೇತ ಖಾಲಿ ಮಾಡಿಕೋರೆ. ಕೊಟ್ಟಿರೋರೆ ಸೈಲೆಂಟ್ ಆಗವ್ರೆ. ಈ ದಿನದ ಮುಖ್ಯ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಯಾರಿಗಾರು ಏನಾದ್ರು ಗೊತ್ತಿಲ್ಲ ಅಂದ್ರೆ ನನ್ನ ಕೊಡಿ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. 70ನೇ ಕನ್ನಡ ರಾಜ್ಯೋತ್ಸವ ಸಿರಿಗನ್ನಡಂ ಬಾಳ್ಗೆ. ತಮಿಳುನಾಡಲ್ಲಿರೋ ಕನ್ನಡಿಗರು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯದ ಶುಭಾಶಯಗಳು. ಎಷ್ಟು ಕೆಲಸ ಗುಂಪಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಂಡಿ MS ವರ್ಲ್ಡ್. ನಾವು ಬಂದಿದ್ದೀವಿ ಶಾಪಿಂಗಿಗೆ. ಸೌಂಡ್ ಜಾಸ್ತಿ ಇದೆ, ನೋಡೋಣ ಬನ್ನಿ ಏನೇನು ಶಾಪ್ ಮಾಡ್ತಿದ್ದಾರೆ ಅಂತ ನೋಡಿ. ಅಲ್ಲೆಲ್ಲೋ ಹೋದವ್ರು ಇಲ್ಲಿ ಸಿಕ್ಕಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಇವರು ಈಗ ಟೈಮ್ ನೋಡ್ರಿ. ಆಯ್ತು ಟೈಮ್ ನೋಡ್ರಿ. ಹಾಂ ಟೈಮ್ ಬಂದು 5:23 ಆಗಿದೆ. ಇವಾಗ ಶಾರ್ಟ್ ಆಗುತ್ತೆ ಅಲ್ಲ, ಸ್ಟಾರ್ಟ್ ಆಗುತ್ತೆ ಈಗ ನೋಡೋಣ. ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ನಾವು ಬಂದಿರೋದು ಶಾಪಿಂಗ್ಗೆ ಚಿಕ್ಕಪೇಟೆಗೆ. ಇವಳು ಬೇರೆ ಸಿಕ್ಬಿಟ್ಲು ಕೋಇನ್ಸಿಡೆಂಟ್ ಆಗಿ. ಎಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಏನು ತಗೋತೀವಿ ಗೊತ್ತಿಲ್ಲ. ಶಾಪ್ ವರ್ಕೌಟ್ ಆಗಿಲ್ಲ ಅಂತ ಮತ್ತೊಂದು ಶಾಪಿಗೆ ಬಂದಿದ್ದೀವಿ. ಫೋಟೋಸ್ ತೆಗಿತಿಲ್ಲ, ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮ ಅಂಗಡಿಯಲ್ಲಿ ಸೀರೆ ತಗೋತಿದ್ದೀವಿ ಅಂತ. ಚೆನ್ನಾಗಿದೆ. ಬ್ಲಾಗ್ ಮಾಡ್ತಿದ್ದೀನಿ. ಎಷ್ಟು ಹೇಳ್ರಿ ನೀವೇ? ಹಾಂ ನಾನೇ ಅರ್ಧ ಹೇಳಿದ್ದೀನಿ ಅಷ್ಟೇ. ನಾನು ಸೀರೆ ಕೊಡ್ತೀನಿ. ಮದುವೆ ರಿಸೆಪ್ಷನ್ ನೋಡಿ ಒಂದ್ಸತಿ ತೋರಿಸ್ತಾರೆ. ಸ್ಯಾರಿ 15,000. ಹಿಂಗಲ್ಲ ಆರು ಮುಕ್ಕಾಲಾಗಿದೆ. ಚಿಕ್ಕಪೇಟೆ ಫುಲ್ ಖಾಲಿ ಆದರೂ ನಾವಂತೂ ಖಾಲಿ ಆಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಅಂತ ಇವರು 5 ಅಂಗಡಿ ಆದ್ಮೇಲೆ 5 ಅಂಗಡಿಯಲ್ಲಿ ಇವರು ಡ್ರೆಸ್ ಸೆಲೆಕ್ಟ್ ಮಾಡಿದ್ದಾರೆ. ಡ್ರೆಸ್ಸು ಸೀರೆ ಸೆಲೆಕ್ಟ್ ಮಾಡಿದ್ದಾರೆ. ಅಲ್ಲಿವರೆಗೂ ಸೆಲೆಕ್ಟ್ ಮಾಡಿಲ್ಲ. ನಮ್ಮಮ್ಮ ಅಂತೂ 8ನೇ ಅಂಗಡಿಯಲ್ಲಿ ಸೀರೆ ಸೆಲೆಕ್ಟ್ ಮಾಡಿದ್ದಾರೆ. ಇವರು ಅದಕ್ಕೆ ಇವ್ರದ್ದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಗೊಂದು ಒಳ್ಳೆ ಸಜೆಷನ್ ಕೊಡ್ತಾ ಇದ್ದೀನಿ. ಇಬ್ಬರಿಬ್ಬರೇ ಬಂದು ತಗೊಂಡೋಗಿ, ಫ್ಯಾಮಿಲಿ ಸಮೇತ ಬರಬೇಡಿ. ಎಲ್ಲ ಮುಗೀತು. ಈಗ ನಮ್ಮೂರಿಗೆ ನಾವು ಬಂದಾಯಿತು. ನಮ್ಮಮ್ಮನ ರೋಡಲ್ಲಿ ಇಳಿಸ್ಬಿಟ್ಟು ನಾನು ನಮ್ಮ ಪಪ್ಪನ ಜೊತೆ ಹೋಗ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಸ್ಪಾಟು ಚಾಮರಾಜನಗರದಲ್ಲಿ ರೋಟಿ ಘರ್ ಅಂತ. ತುಂಬ ಚೆನ್ನಾಗಿರುತ್ತೆ. ನನ್ನ ತಮ್ಮನೂ ಜಾಯ್ನ್ ಆದ. ನಾವು ಊಟ ಮಾಡಿಕೊಂಡು ಮತ್ತೆ ಇನ್ನೊಂದು ಶಾಪಿಂಗು, ಜೆಂಟ್ಸ್ ಶಾಪಿಂಗ್. ನಮ್ಮ ಪಪ್ಪಾಗೆ ಬಟ್ಟೆ ತೊಗೊಬೇಕಿತ್ತು ಚಾಮರಾಜನಗರದಲ್ಲಿ. ಇವರು ಶಾಪಿಂಗ್ ಮುಗ್ದಿಲ್ಲ, ಬೇಗ ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೇರೆ ವ್ಲಾಗ್ ಮಾಡ್ತಿದ್ದಾರೆ ನೋಡಿ ನಮ್ಮ ಚಾಮರಾಜನಗರ ಕ್ರಿಯೇಟರ್ಸು. ಐ ಗೈಸ್ ಅನ್ನು ಬಂದ ಮೇಲೆ ಬಾಕಿ ಮಾತೇನು. ಈಗ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಊರಿಗೆ. ಯಾಕೆಂದರೆ ಅಲ್ಲಿ ದೇವ್ರ ಪೂಜೆ ಇದೆ. ಕಂದಾಯ ಮಾಡಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಅಮ್ಮ ಫ್ಯಾಮಿಲಿ ಕಡೆಯಿಂದ. ಸೊ ನಾವು ಹೋಗ್ತಾ ಇದ್ದೀವಿ. ಇಲ್ಲೊಬ್ಬ ನೋಡಿ ಸ್ನಾನ ಮಾಡ್ಕೊಂಡು. ಬಾಯ್ ಮಾ. ಇದು ನಮ್ಮ ಫ್ಯಾಮಿಲಿ, ನಮ್ಮ ತಾತ ಅವರ ಕನಸಾಗಿತ್ತು. ನಮ್ಮ ತಾತ ಅವರು ನಂಬಿರ್ತಕ್ಕಂತಹ ಮನೆ ದೇವರಿಗೆ ಕಂದಾಯವನ್ನು ಸಲ್ಲಿಸೋ ಅರ್ಕೆ ಇರೋದ್ರಿಂದ ಅವ್ರ ಫೋಟೋ ಮತ್ತು ಅವ್ರ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಅವ್ರ ಫೋಟೋನ ಹಾಕ್ಸಿದ್ರು. ಹುಡುಗಿರು ಏನೋ ಮಾಡ್ತಿದ್ದಾರೆ. ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ನಾನು ಚೆನ್ನಾಗಿ ಕಾಣಲಿ ಅಂತ. ಮಾತಾಡ್ರಿ.
ಗೈಸ್ ನಾವು ನಮ್ಮ ಸಮ್ಮುಕುಟಿಗೆ ಮೆಹಂದಿ ಹಾಕ್ತಾ ಇದ್ದೀವಿ, ಯಾಕಂದ್ರೆ ಅವಳೇ ಇವತ್ತು ದೇವ್ರ ತತ್ತ. ನನಗೆ ಏನು ಮಾಡ್ತಿದ್ದೀಯ ನೀನು? ಸಮ್ಮುಕುಟಿ ನೋಡಿ, ಒಂದು ಮಗು ತಾಯಿ ತೋರಿಸು, ಒಂದು ಮಗು ತಾಯಿ ಇವಳು. ನನ್ನ ಏಜ್ ಇಬ್ರು ಫ್ರೆಂಡ್ಸ್. ದೇವರೆಲ್ಲ ಬಂದಾಯಿತು. ಗಂಗಾ ತಡಿಯಿಂದ ದೇವರನ್ನ ದೇವಸ್ಥಾನಕ್ಕೆ ಸಲ್ಲಿಸೋ ಟೈಮಲ್ಲಿ ನಾವು ನೋಡಿ ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಸೇರಿ ಮಾಡ್ತಾ ಇರೋ ಹರಕೆ ಪೂಜೆ ಇದು. ಒಂದು ಶಕ್ತಿಗೆ, ಲಕ್ಷ್ಮೀದೇವಿ ಶಕ್ತಿಗೆ ಮತ್ತು ಖಂಡಾಯನ ದೇವರಿಗೆ ಸಲ್ಲಿಸುವಂತಹ ಪೂಜೆ ಇದು. ತುಂಬಾ ಚೆನ್ನಾಗಾಯಿತು. ಪೂಜೆ ಆಗ್ತಾ ಹೋಗ್ತಾ ನಾವು ಡ್ಯಾನ್ಸ್ ಮಾಡಬೇಕು. ಅದೊಂಥರ ಬೇಸಿಕಲಿ ಬಂದ್ಬಿಟ್ಟಿದೆ. ಸಲ್ಲಿಸಿದ ನಂತರ ನಮ್ಮ ಫ್ಯಾಮಿಲಿಯ ಮಹಿಳಾ ಮಣಿಗಳೆಲ್ಲ ಆಚೆ ಪೂಜೆ ಮಾಡಿಬಿಟ್ಟು ಕೂತಿದ್ದಾರೆ ನೋಡಿ. ಎಲ್ಲರೂ ಒಂದೊಂದು ಪೋಸ್ ಕೊಡ್ತಿದ್ದಾರೆ. ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇದೇ ನಮ್ಮೂರ ದೇವಸ್ಥಾನ, ನಮ್ಮ ಫ್ಯಾಮಿಲಿಯ ಆರಾಧ್ಯ ಮತ್ತು ಮನೆ ದೇವರು ನಮ್ಮ ಪುಟಾಣಿ. ಇನ್ನೇನೇನು ಆಯ್ತೈತೆ ನಿಮ್ಮದೇ ಸ್ಟಾರ್ಟಿಂಗ್. ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಆಮೇಲೆ ನಾವು ಚೆನ್ನಾಗಿ ರೆಡಿ ಆದ್ವಿ. ಬಟ್ ಫೋಟೋಸ್ ಎಲ್ಲ ಜಾಸ್ತಿ ತೊಗೊಳಕ್ಕೆ ಆಗಿಲ್ಲ. ಎಲ್ಲ ಕಾಂಬಿನೇಷನ್ ಫ್ಯಾಮಿಲಿ ಡ್ರೆಸ್ ಹಾಕೊಂಡಿದ್ವಿ. ಅದಾದ್ಮೇಲೆ ಊಟಕ್ಕೆ ಬಂದ್ವಿ. ಇಷ್ಟು ಹೋಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸು ಇಷ್ಟೊಂದು ಜನ ಇದ್ವಿ. ಎಲ್ಲ ಊರಿನ ಜನ ಎಲ್ಲ ಊಟ ಆದ್ಮೇಲೆ ನಾವು ಊಟಕ್ಕೆ ಕೂತಿದ್ವಿ. ಹೆಂಗೆ ಆದರೂ ಡಬಲ್ ಮಾಡ್ತೀರಿ ಮ್ಯಾಮ್. ನಿಮಿಷ ಮೂರು ಪಂಕ್ತಿ ಊಟ ತಿಂದವ್ರು ಇಬ್ರು. ಒಂದು ಚೂರಾರು ಬಿಟ್ಟಿಲ್ಲ ಎಲೆಯಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಪಾತ್ರೆಗಳು ಸಮೇತ ಖಾಲಿ ಮಾಡಿಕೋರೆ. ಇದು ಮೇನ್ ಬೇಕಾಗಿರೋದು. ಎಲ್ಲ ತಿಂದು ಖಾಲಿ ಮಾಡಿದ್ದೀರಾ ಅಂತ ಗೊತ್ತಾಗ್ಲಿ ಅಂತ. ಎಲ್ಲ ಆದ್ಮೇಲೆ ತಮಟೆ ಇಟ್ಟಿದ್ರೆ ನಮ್ಮಮ್ಮ ಶುರು ಮಾಡಿದ್ರು ಕುಟ್ಟಕ್ಕೆ. ಇವ್ರ ಫ್ಯಾಮಿಲಿ ಹಿಂಗೆ ನೋಡಿ, ಎಲ್ಲ ಬಂದು ಟ್ರೈ ಮಾಡ್ತಾರೆ, ಕುಟ್ತಾರೆ. ನೋಡ್ತಾ ಇರಿ, ಕಲಾಕಾರ ಫ್ಯಾಮಿಲಿ. ಕುಟ್ಟಿರೋರೆ ಸೈಲೆಂಟಾಗಿ ಅವರೇ ಸುಸ್ತಾಗಿ. ಈಗ ನಮ್ಮ ಮನೆಯವ್ರು ಶುರು ಮಾಡ್ಕೊಂಡವ್ರೆ. ಕುಟ್ಟೋದೇನು ಕುಣಿಯೋದೇನು ನೋಡಿ ಮುಂದೆ ಇದೆ ಸಂಭ್ರಮ. ತುಂಬ ಎಂಜಾಯ್ ಮಾಡಿದ್ವಿ. ದೇವ್ರನ್ನ ಎಷ್ಟು ಭಕ್ತಿಯಿಂದ ಒಳಗಡೆ ಸೇರಿಸಿದ್ವು ಅಷ್ಟು ಎಂಜಾಯ್ ಮಾಡಿದ್ವಿ ಕೂಡ ನಾವು. ನೋಡಿ ನೀವೇ.
ಅಂತಂದಿರು ಅಕ್ಕಂಗಿರು ಹಾಗೂ ಕುಲಸ್ಥರು ಎಲ್ಲರೂ ಇಲ್ಲೇ ಇದ್ದೀರಾ. ಈ ದಿನದ ಮುಖ್ಯ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಯಾರಿಗಾರು ಏನಾದ್ರು ಗೊತ್ತಾ? ಗೊತ್ತಿಲ್ಲ ಅಂದ್ರೆ ನನ್ನ ಕೊಡಿ. ಹಾಯ್. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. 70ನೇ ಕನ್ನಡ ರಾಜ್ಯೋತ್ಸವ ಸಿರಿಗನ್ನಡಂ ಬಾಳ್ಗೆ. ಕೆಲಸ ಆಯ್ತಾ ಬರ್ರ ಇಲ್ಲಿ ಕೂತ್ಕೊಬ್ರಿ ಕತೆ ಹೊಡಿಬೇಡ್ರಿ ಮತ್ತೆ ಸುಲಿಬೇಕು. ಬನ್ನಿ ಅಣ್ಣ. ಇವತ್ತು ಕನ್ನಡ ರಾಜ್ಯೋತ್ಸವ ಬಗ್ಗೆ ಏನಾದ್ರೂ ಹೇಳಿ. ನಾವು ಗಡಿನಾಡ ಕನ್ನಡಿಗರು ಅನ್ಬೇಕು ನೀವು. ಗಡಿನಾಡ ಕನ್ನಡಿಗರ ಕನ್ನಡ ರಾಜ್ಯೋತ್ಸವದ ಹೇಳಿ. ಬೆಳಿತಾ ಇರೋ ಬೆಳೆದು ಹೇಳಿ ತಾತ, ನಾವು ಗಡಿನಾಡ ಕನ್ನಡಿಗರು ಅಂತ ಹೇಳಿ. ನಾ ಹೇಳ್ಕೊಡ್ತೀನಿ ಹೇಳಿ. ತಮಿಳ್ನಾಡಲ್ಲಿರೋ ಕನ್ನಡಿಗರು. ತಮಿಳ್ನಾಡಲ್ಲ ನಾವು ಕನ್ನಡ, ನಾವು ತಮಿಳ್ನಾಡವ್ರು. ಬಾಬು ಅಣ್ಣ ಅವರು ಮಣಿಕರ್ ಬೇಕು. ಮಣಿಕರ್ ಧನ್ಯವಾದಗಳು ಅಣ್ಣ. ನೀವು ಏನಾದ್ರು ಮಾತಾಡಿ. ಸಚ್ಚಿ ಅವರು ಹಾಯ್ ಗಾನಮ್ಮ. ಗನ್ಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು. ಅಣ್ಣ ಟೈಮ್ ಮಾಡಿ. ಹಾಯ್ ಗೈಸ್ ಅಂತ ನೀವು ಬಟ್ಟೆ ಕೊಡ್ರಿ. ನೋಡಪ್ಪ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಕನ್ನಡ ರಾಜ್ಯೋತ್ಸವ. ಹೇಳಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಮತ್ತು ಹೊರನಾಡಿರ್ತಕ್ಕಂಥ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಹೇಳಿ ದೊಡಮ್ಮ. ಇಡೀ ಕರ್ನಾಟಕ ಜನತೆಗೆ ಹೇಳುವುದೇನೆಂದರೆ ಪ್ರಜೆಗಳೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಯ್ಯೋ ಇವ್ರು ಎಷ್ಟು ಕೆಲಸ ಮಾಡ್ತಾ ಇದಾರೆ ನಮ್ಮ ಅತ್ತೆ. ನೋಡಿ ಗಾಯ್ಸ್ ಎಷ್ಟು ಕೆಲಸ ಮಾಡ್ತಾ ಇದಾರೆ ನಮ್ಮ ಅತ್ತೆ. ನಿಮ್ಗೆ ಎರಡು ಮೂಳೆ ಗ್ಯಾರಂಟಿ. ಇವನೊಬ್ಬ ಗುಂಪಿಗೆ ಸೇರದ ಪದ ಇವತ್ತು ಗುಂಪಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಏಯ್ ಎಷ್ಟು ಟೀ ಕುಡ್ದೆ ಅಲ್ಲ ನೀನು? ಹಾ ವಿಷಯ ಅಯ್ಯ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು. ಡಿಸ್ಕಷನ್ ನಡೀತಿದೆ. ಅಕ್ಕ 4 ಸತಿ ಟೀ ಕಾಯಿಸಿದ್ರು, 5ನೇ ಸತಿ ಸೋಲ್ಡ್ ಔಟ್. ಇದು ನೋಡಿ, ಇದು ಇವ್ರು ನೋಡಿ ನೋಡಿ ನನ್ ತರನೇ ಇದಾರೆ ಸೇರ್ರಿ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓ ಸೂಪರ್. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಜ್ಜಿ ಹಾಯ್. ಅಷ್ಟೇ. ಟೀ ಖಾಲಿ ಮತ್ತೆ ಇಡಬೇಕು. ಅಲ್ಲಿ ಹಾಲು ಎತ್ಕೊಬ. ಅದೇ ಎಲ್ಲರಿಗೂ ಕೊಟ್ಟಿದ್ದು. ಅಲ್ಲಿ ಹಾಲು ಐತೆ ಎತ್ಕೊಬ ಫ್ರಿಡ್ಜ್ ಮೇ. ಬಂಗಾರದ ಗೊಂಬೆ ನಿನ್ನ ಹಾಡು ಗಾನ. ಹಾಯ್ ಹಾಯ್. ಜ್ಞಾನ